ಏರೋಪ್ಲೇನಿಂದ ಫೋನ್ ಕೆಳಗೆ ಬಿದ್ದರೂ ಸಹ ಆ ಫೋನ್ಗೆ ಸ್ವಲ್ಪ ಡ್ಯಾಮೇಜ್ ಆಗಲ್ಲ, ಈವನ್ ಸ್ಕ್ರ್ಯಾಚಸ್ ಕೂಡ ಆಗಲ್ವಂತೆ. ಫೋನು ಏರೋಪ್ಲೇನಿಂದ ಹೆಂಗೆ ಕೆಳಗೆ ಬಿತ್ತು, ಯಾವ ಫೋನು? ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಮೊದಲನೇದಾಗಿ ಈ ಒಂದು ಫೋನು ಏರೋಪ್ಲೇನಿಂದ ಹೆಂಗೆ ಕೆಳಗೆ ಬಿತ್ತು. ಈ ಅಲಾಸ್ಕಾ ಏರ್ಲೈನ್ ಅಂತ ಒಂದು ಇಶ್ಯೂ ಆಗಿತ್ತು ಆಯಿತಾ. ಮೊನ್ನೆ ಈ ಆ ಪ್ಲೇನಿಂದ ಆ ಡೋರ್ ಕಿತ್ಕೊಂಡ್ಬಿಟ್ಟು ಕೆಳಗೆ ಬಿದ್ದೋಗಿದೆ ಆಯಿತಾ. ಪ್ಲೇನ್ ಆರಬೇಕಾದ್ರೇ ಡೋರ್ ಕಿತ್ಕೊಂಡು ಹೋಗಿದೆ ಆಯಿತಾ. ಸೊ ಆ ಟೈಮಲ್ಲಿ ಪಕ್ಕದಲ್ಲೇ ಕೂತಿದ್ದಂಥ ಒಬ್ಬ ವ್ಯಕ್ತಿಯ ಐಫೋನು ಕೆಳಗೆ ಬಿದ್ದೋಗುತ್ತೆ ಆಯಿತಾ. ಆ ಟೈಮಲ್ಲಿ ಅನ್ಕೋತೇನೆ ಮುಗೀತು ಆ ಫೋನ್ ಕತೆ ಅಂತ. ಆ್ಯಕ್ಚುಲಿ ಅದಾದ ನಂತರ ಆ ಫೋನು ಸಿಕ್ಕಿದೆ ಅವನಿಗೆ, ಯಾವುದೇ ಡ್ಯಾಮೇಜ್ ಕೂಡ ಆಗಿಲ್ಲ. ಆ ಒಂದು ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಲಿಟ್ರಲಿ ಅವನು ಬುಕ್ ಆಗಿರೋದನ್ನು ಕೂಡ ತೋರಿಸ್ತಾ ಇದ್ದಾನೆ. ಸೊ ಏರೋಪ್ಲೇನು ಭೂಮಿಯಿಂದ ಅಪ್ರಾಕ್ಸಿಮೇಟ್ಲಿ 5 ಕಿಲೋಮೀಟ್ರ್ ಮೇಲೆ ಆರ್ತಾ ಇತ್ತಂತೆ ಆಯಿತಾ. ಸೊ ಸುಮಾರು 16,000 ಅಡಿ ಮೇಲೆ ಆರ್ತಾ ಇತ್ತು. ಅಲ್ಲಿಂದ ಫೋನ್ ಕೆಳಗೆ ಬಿದ್ದರೂ ಸಹ ಏನೂ ಡ್ಯಾಮೇಜ್ ಆಗಿಲ್ಲ. ಯಪ್ಪ, ಕ್ರೇಜಿ ಗುರು. ಒಟ್ಟಿಗೆ ಐಫೋನು ಯಾವ ಐಫೋನ್ ಅಂತ ಸ್ಪೆಸಿಫೈ ಆಗಿಲ್ಲ. ಮೋಸ್ಟ್ಲಿ ಇದು ನೋಡಿದ್ರೆ ಐಫೋನ್ 14 ಅಥವಾ 13 ಇರಬಹುದು ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಳ್ಳೆ ಕೇಸ್ ಹಾಕಿದ್ದ ಅಂತ ಅನ್ಕೋತೀನಿ. ನಾರ್ಮಲ್ ಸಿನಾರಿಯೋದಲ್ಲಿ ಏನೋ ಲಕ್ಕು, ಮೋಸ್ಟ್ಲಿ ಯಾವುದೋ ಮರಕ್ಕೆ ಇದಾಗ್ಬಿಟ್ಟು ಅದು ಅಥವಾ ಹುಲ್ ಮೇಲೆ ಬಿದ್ದಿದೆ. ಸೊ ನಾರ್ಮಲ್ ಸಿನಾರಿಯೋ ಒಂದು ಕಲ್ಲು ಬಂಡೆ ಮೇಲೆ ಅಥವಾ ರೋಡ್ ಮೇಲೆ ಬಿದ್ದಿದ್ರೆ ಪಕ್ಕ ಹೋಗಿ ಹಾಕೋತಿತ್ತು. ಸೊ ಏನೋ ಕುಷನಿಂಗ್ ಕೊಟ್ಟಿದೆ ಆಯಿತಾ ಕೆಳಗೆ ಬಿದ್ದಾಗ. ಮೆಜಾರಿಟಿ ಯಾವ ಫೋನು ಕೂಡ ಈ ಲೆವೆಲ್ ಹೈಟಿಂದ ಬಿದ್ದರೆ ಸರ್ವೈವ್ ಆಗಲ್ಲ ಆಯಿತಾ. ಇದು ಯಾವುದೋ ಮೋಸ್ಟ್ಲಿ 1 in million ಕೇಸು ಆಯಿತಾ. ಅದೃಷ್ಟ ಚೆನ್ನಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೊಂಥರ ವಿಚಿತ್ರ ಕೇಸ್ ಆಯಿತಾ. ಬಿಹಾರ್ನಲ್ಲಿ ಒಬ್ಬ ಹಸ್ಬೆಂಡು ನನ್ನ ವೈಫ್ ಏನೋ ಬರೀ ರೀಲ್ಸ್ ಮಾಡ್ತಾ ಕೂತ್ಕೊಳ್ಳೋದಂತೆ. ಕಾಟದ ಅಡಿಯೋಕ್ಕಾಗದೆ ಅಷ್ಟೇ ಆಯಿತಾ, ಮುಂದೆ ಕೇಳಕ್ಕೆ ಹೋಗಲ್ಲ. ಆ ವೈಫನ್ನೇ ಈಗ ಜೈಲ್ ಸೇರ್ಕೊಂಡವನೇ. ಏನಪ್ಪ ಗೊತ್ತಿಲ್ಲ, ನಿಮ್ಗೇನು ಅನಿಸುತ್ತೆ? ನಿಮಗೂ ಕೂಡ ಏನಾದರೂ ಈ ರೀತಿ ನಿಮಗೆ ಗೊತ್ತಿರೋರು ರೀಲ್ ಮಾಡೋದು ಹಿಂಸೆ ಕೊಡ್ತಾ ಇದೆಯಾ? ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಗಣರಾಜ್ಯೋತ್ಸವ ಬರ್ತಾ ಇದೆ. ಸೊ ಅದರಿಂದ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಈ ರಿಪಬ್ಲಿಕ್ ಡೇ ಸೇಲ್ ಶುರುವಾಗುತ್ತೆ. ಸೊ ಕೆಲವೊಂದು ಒಳ್ಳೊಳ್ಳೆ ಡಿಸ್ಕೌಂಟು ಬರಬಹುದು. ನೋಡ್ತೀನಿ ಒಳ್ಳೆ ಆಫರ್ ಏನಾದರೂ ಇದೆ ಅಂತ ಅಂದರೆ ಇದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ನಾನು, ಏನೆಲ್ಲ ಆಫರ್ ಸಿಗ್ತಾ ಇದೆ ಅಂತ. ಒಟ್ಟಿಗೆ ಸೇಲ್ ಶುರುವಾಗುತ್ತೆ. ತುಂಬ ಅಂದರೆ ಅಲ್ಲಿ ತನಕ ರಿಪಬ್ಲಿಕ್ ಡೇ ತನಕ ಏನು ಕಾಯಲ್ಲ ಇವರು. ಮೋಸ್ಟ್ಲಿ 15ನೇ ತಾರೀಕು 16ನೇ ತಾರೀಕು ಅಷ್ಟರಲ್ಲಿ ಈ ಸೇಲ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ಬ್ಯಾಂಕ್ ಆಫರ್ಸ್ ಎಲ್ಲ ಕೊಡ್ತಾರೆ. ಕೆಲವೊಂದು ಫೋನ್ಗಳಿಗೆ, ಕೆಲವೊಂದು ಗ್ಯಾಜೆಟ್ಗಳಿಗೆ ಡಿಸ್ಕೌಂಟ್ ಕೂಡ ಸಿಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವೋಲ್ಕ್ಸ್ವ್ಯಾಗನ್ ಕಾರ್ನಲ್ಲಿ ChatGPTಯನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ನೀವು ನೆಕ್ಸ್ಟಿಂದ ವೋಲ್ಕ್ಸ್ವ್ಯಾಗನ್ ಕಾರ್ ಇದ್ದರೆ, ಅಂದರೆ ಆ ಫೀಚರ್ನ ಹೊಂದಿರುವಂಥ ಮಾಡೆಲ್ನಲ್ಲಿ ನೀವು ChatGPT ಕ್ವಶನ್ನ ಕೇಳ್ಬೋದು ಆಯಿತಾ. ಏನಾದರೂ ಅಂದರೆ ಅದು ಅಸಿಸ್ಟೆಂಟ್ ರೀತಿ ಕೆಲಸ ಮಾಡೋದಕ್ಕೆ ಬಿಡಲ್ಲ ಆಯಿತಾ. ಏನಕ್ಕೆ ಅಂದರೆ ChatGPT ಒಂದು AI ಆಗಿರೋದ್ರಿಂದ ಅದಕ್ಕೆ ಅದರದ್ದೇ ಆದಂಥ ಒಂದು ಬುದ್ಧಿವಂತಿಕೆ ಇರುತ್ತೆ. ಫ್ಯೂಚರ್ನಲ್ಲಿ ಅದೇ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟು ಕಾರ್ನ ಅದೇ ಓಡಿಸ್ಕೊಂಡು ಹೋಗ್ಬಿಟ್ರೆ ಫ್ಯೂಚರ್ನಲ್ಲಿ ಅದು ಆದರೂ ಆಗ್ಬೋದು, ಯಾರಿಗೆ ಗೊತ್ತು. ಸವಾಸಲ್ಲಿ ಅವರು ಕಾರಿಗೂ ChatGPT ಆಗ್ತಾ ಇದ್ದಾರೆ. ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದ್ರ ಬಗ್ಗೆ ಈಗೊಂದು ಸ್ವಲ್ಪ ತಿಂಗಳ ಮುಂಚೆ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ ನಾನು. ಐಫೋನ್ 6, 7 ಮತ್ತು SE ಇದ್ದವರಿಗೆ ಆಪಲ್ನವರು ಸುಮಾರು $92 ರೀಫಂಡ್ ಮಾಡ್ತಾರೆ ಆಯಿತಾ. ಸೊ ಅದು ಶುರುವಾಗಿದೆ. ರೀಫಂಡ್ ಮೆಜಾರಿಟಿ ಎಲ್ರಿಗೂ ಆಲ್ಮೋಸ್ಟ್ ಆಗಿದೆ. ಇನ್ ಕೇಸ್ ನೀವು ಅಪ್ಲೈ ಮಾಡಿದ್ದಿದ್ರೆ ಸೊ ಸೆಟಲ್ಮೆಂಟ್ ಮಾಡಿದ್ದಾರೆ ಆಯಿತಾ. ಸೊ ಏನಕ್ಕೆ ಅಂದರೆ ಈಗೆಲ್ಲ ಒಂದು ಸ್ವಲ್ಪ ವರ್ಷಗಳ ಮುಂಚೆ ಆಪಲ್ನವರು ಇಂಟೆನ್ಷನ್ನಾಗಿ ಫೋನ ಸ್ಲೋ ಮಾಡ್ತಾಯಿದ್ರು, ಬ್ಯಾಟ್ರಿ ಬ್ಯಾಕಪ್ ಒಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಅಂತ. ಸೊ ಅವ್ರ ಮೇಲೆ ಲಾಸೂಟ್ ಆಗ್ತಾರೆ, ಕೇಸ್ ಆಗ್ತಾರೆ ಕೆಲವು ಜನ. ಸೊ ವಿನ್ ಆಗ್ತಾರೆ. ಸೊ ಅದರಿಂದ ಆಪಲ್ನವರು ಈ ಐಫೋನ್ 6, 7 ಮತ್ತು SE ಹೊಂದಿರುವಂಥವ್ರಿಗೆ ಇಷ್ಟು ದುಡ್ಡನ್ನು ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ. ಸೊ ಇದೀಗ ಆಪಲ್ನವರು ಎಲ್ರಿಗೂ ಆ ದುಡ್ಡನ್ನು ಸೆಟಲ್ ಮಾಡಿದ್ದಾರೆ. ನಿಮಗೂ ಬಂದಿರ್ಬೋದು ಇನ್ ಕೇಸ್ ನೀವು ಅಪ್ಲೈ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ G20 ಸಮ್ಮಿಟ್ ಏನಾಯ್ತಲ್ವ. ಸೊ ಆ ಟೈಮಲ್ಲಿ ಅದರ ಅಫಿಷಿಯಲ್ ವೆಬ್ಸೈಟ್ ಇತ್ತಲ್ವ, ಅದಕ್ಕೆ ಲಿಟ್ರಲಿ ಪ್ರತಿ ನಿಮಿಷಕ್ಕೆ ಸುಮಾರು 14 ಲಕ್ಷ ಸೈಬರ್ ಅಟ್ಯಾಕ್ಸ್ ಆಗ್ತಾಯಿತ್ತು. ಅಂದರೆ ಪ್ರತಿ ನಿಮಿಷಕ್ಕೆ 16 ಲಕ್ಷ ಸೈಬರ್ ಅಟ್ಯಾಕ್ಸ್ ಆಗ್ತಾಯಿತ್ತಂತೆ ಆಯಿತಾ. ಹಂಗಂತ 16 ಲಕ್ಷ ಜನ ಕೂತ್ಕೊಂಡು ಅಟ್ಯಾಕ್ ಮಾಡ್ತಿರ್ತಾರೆ ಅಂತ ಅಲ್ಲ ಆಯಿತಾ. ಅವರು ಬಾಟ್ಸನ್ನು ಬಿಟ್ಬಿಟ್ಟು ಅಂದರೆ ಕೋಡ್ ಹಾಕ್ಬಿಡ್ತಾರೆ ಪಟ್ ಅಂತ. ಅಷ್ಟು ಮೋಸ್ಟ್ಲಿ 1-2 PCನೇ ಅಷ್ಟು ಅಟ್ಯಾಕ್ಸನ್ನು ಮಾಡ್ಬೋದು ಆಯಿತಾ. 16 ಲಕ್ಷ ಜನ ಕೂತ್ಕೊಂಡು ಮಾಡಬೇಕು ಅಂತ ಅಲ್ಲ ಆಯಿತಾ. ಒಂದು 4 ಜನ ಹ್ಯಾಕರ್ಸ್ಗಳು
ಈ ರೀತಿ ಕೂತ್ಕೊಂಡ್ಬಿಟ್ಟು ಪ್ರತಿ ನಿಮಿಷಕ್ಕೆ ಇಷ್ಟು ಅಟ್ಯಾಕ್ ಆಗೋ ರೀತಿ ಮಾಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಜಿಯೋದವರು ಗ್ಲೋಬಲ್ ಆಗಿ ಒನ್ ಆಫ್ ದ ಫಾಸ್ಟೆಸ್ಟ್ 5Gಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಿರುವಂಥ ನೆಟ್ವರ್ಕ್ ಪ್ರೊವೈಡರ್ ಅಂತೆ. ಗ್ಲೋಬಲ್ ಆಗಿ ನಮ್ಮ ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಗ್ಲೋಬಲ್ ಆಗಿ ಅತಿ ಬೇಗ ಫಾಸ್ಟೆಸ್ಟ್ 5Gಯನ್ನು ವಿಸ್ತರಿಸುತ್ತಿರುವಂಥ ಒಂದು ನೆಟ್ವರ್ಕ್ ಪ್ರೊವೈಡರ್. ಅಂದರೆ ತುಂಬ ಫಾಸ್ಟಾಗಿ ಎಲ್ಲ ಜಾಗಗಳಿಗೆ 5Gಯನ್ನು ಕೊಡ್ತಾ ಇದ್ದಾರೆ. ಬೇರೆ ದೊಡ್ಡ ದೊಡ್ಡ ಅಮೇರಿಕಾದ, ಚೈನಾದ ಎಲ್ಲ ಒಂದು ಪ್ರೊವೈಡಿಂಗ್ ಕಂಪ್ನಿಗಳಿಗೂ ಕಂಪೇರ್ ಮಾಡಿಕೊಂಡ್ರೆ ಜಿಯೋ ಫಾಸ್ಟೆಸ್ಟ್ ಅಂತೆ, ನಂಬರ್ 1 ಅಂತ ಆಯಿತಾ. ಬೆಂಕಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪೋಕೋ X6 Pro ಸ್ಮಾರ್ಟ್ಫೋನು ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗ್ತಾ ಇದೆ. ಇನ್ನೊಂದು 2-3 ದಿನದಲ್ಲಿ ಲಾಂಚ್ ಆಗ್ತಾ ಇದೆ ಆಯಿತಾ. ಇದ್ರದ್ದು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಬೆಂಕಿ ಇದೆ ಗುರು ಸ್ಮಾರ್ಟ್ಫೋನು, ಸ್ಪೆಸಿಫಿಕೇಷನ್ ವೈಸ್ ಆಯಿತಾ. ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾನಂತೂ ಈ ಪ್ರೈಸಿಗೆ ರಿವೀಲಿಗೆ ಹೆವಿ ಎಕ್ಸೈಟ್ ಆಗಿ, ಇನ್ ಕೇಸ್ ಈ ಫೋನ್ ಏನಾದರೂ 26-27 ಸಾವಿರ ಒಳಗೆ ಲಾಂಚ್ ಆಯಿತು ಅಂತ ಅಂದರೆ ಒಂದು ಬೆಂಕಿ ಸ್ಮಾರ್ಟ್ಫೋನ್ ಆಗಬಹುದು ಆಯಿತಾ. ನೋಡೋಣ, ಗೊತ್ತಿಲ್ಲ. ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಸಖತ್ತಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಆಗಿ 25,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗುತ್ತೆ. ನಂಗೆ ಗೊತ್ತಿಲ್ಲ, ಕಾದು ನೋಡೋಣ ಆಯಿತಾ. ಸೊ ಈ ಫೋನನ್ನು ಹಿಂದಿ ಬಿಗ್ ಬಾಸಲ್ಲೆಲ್ಲ ಫುಲ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಹಂಗಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮುಂದಿನ ವರ್ಷ ಏನು ಲಾಂಚ್ ಆಗುತ್ತೆ, ಐಫೋನ್ 16 Pro ಸ್ಮಾರ್ಟ್ಫೋನಲ್ಲಿ ನಿಮಗೆ ಶಟರ್ ಬಟನ್ ಸಿಗುತ್ತೆ. ಬರೀ ಪ್ರೋ ಮ್ಯಾಕ್ಸಲ್ಲಿ ಮಾತ್ರ ಶಟರ್ ಬಟನ್ ಇರುತ್ತೆ ಅಂತ ಅಂದ್ಕೊಂಡಿದ್ವು. ಅಂದರೆ ಕ್ಯಾಮ್ರಾಗೋಸ್ಕರ ಡೆಡಿಕೇಟೆಡ್ ಬಟನ್ನು ಅಲ್ಲ, ಐಫೋನ್ 16 ಪ್ರೋನಲ್ಲೂ ಇರುತ್ತೆ. ಜೊತೆಗೆ ಈ ಪ್ರೋ ವೇರಿಯಂಟ್ನಲ್ಲಿ ಈ ಟೆಟ್ರಾ ಪ್ರಿಸಮ್ ಅಂದರೆ ನಾವೇನು ಅಂದರೆ ಝೂಮ್ ಲೆನ್ಸ್ ಇತ್ತಲ್ವ, ಪೆರಿಸ್ಕೋಪ್ ರೀತಿ, ಸೊ ಆ ಲೆನ್ಸನ್ನು ಈ ಪ್ರೋ ವೇರಿಯಂಟ್ಗೂ ಕೂಡ ಹಾಕ್ತಾರಂತೆ. ಸೊ ನಿಮಗೆ ಈ ಪ್ರೋ ಮ್ಯಾಕ್ಸಿಗೂ ಪ್ರೋಗೂ ಮೇಜರ್ ಡಿಫ್ರೆನ್ಸ್ ಇರಲ್ಲ ಆಯಿತಾ. ಗೊತ್ತಿಲ್ಲ, ಮುಂದಿನ ವರ್ಷ ಪ್ರೋ ಮ್ಯಾಕ್ಸಿಗೆ ಯಾವುದಾದ್ರೂ ಹೊಸ ಫೀಚರ್ ಆ್ಯಡ್ ಮಾಡಿದ್ರು ಮಾಡ್ಬೋದು. ಸದ್ಯಕ್ಕಂತೂ ಈ ವರ್ಷದ ಫೀಚರು 16 ಪ್ರೋಗೂ ಕೂಡ ಆ್ಯಡ್ ಆಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಏಸೂಸ್ ROG Phone 8 Pro ಲಾಂಚ್ ಆಗ್ತಾ ಇದೆ. ಸೊ ಲಾಂಚ್ ಆಗ್ತಾ ಇದೆ ಅಲ್ಲ, ನಮ್ಮ ದೇಶದಲ್ಲಿ ಲಾಂಚ್ ಆಗಿದೆ. ಪ್ರೈಸ್ ಕೂಡ ರಿವೀಲ್ ಆಗಿರುವಂಥದ್ದು 16 GB ರ್ಯಾಮು, 512 GB ಸ್ಟೋರೇಜಿಗೆ 95,000. 95,000 ಕೊಡ್ಬೋದು ಐಫೋನಿಗೆ? ದಯವಿಟ್ಟು ಕಾಮೆಂಟ್ ಮಾಡಿ. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ ಆಯಿತಾ. 8 Gen 3 165 Hz ರಿಫ್ರೆಶ್ ರೇಟು, ಅಮೋಲೆಡ್ ಡಿಸ್ಪ್ಲೇ, ಫುಲ್ HD+, ಬ್ಯಾಟ್ರಿ 5500 mAh, ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಪ್ರೈಸ್ ಕೊಡಬಹುದಾ? ಕಾಮೆಂಟ್ ಮಾಡಿ. 24 GB ರ್ಯಾಮ್ ವೇರಿಯಂಟ್ ಕೂಡ ಇದೆ. 24 GB ಆಯಿತಾ. 24 GB 1 TB ವೇರಿಯಂಟು 1,20,000 ರೂಪಾಯಿ ಇದೆ. 24 GB ರ್ಯಾಮ್ ಏನು ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಒಂದು ಲೈಫ್ ಟೈಮಲ್ಲಿ 24 GB ರ್ಯಾಮ್ ಯೂಸ್ ಮಾಡೋದೇ ಡೌಟ್ ಆಯಿತಾ. ಮಾಡ್ಬೋದು ಫ್ಯೂಚರ್ನಲ್ಲಿ, ಸದ್ಯಕ್ಕಂತೂ ಓವರ್ ಕಿಲ್ ಅದು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ನು ಕೆಲವೇ ದಿನಗಳಲ್ಲಿ OnePlus 12 ಮತ್ತು 12R ಲಾಂಚ್ ಆಗ್ತಾ ಇದೆ. ಇದರ ಪ್ರೈಸ್ ರಿವೀಲ್ ಕೂಡ ಆಗಿರುವಂಥದ್ದು ಆಯಿತಾ. ಅಂದರೆ ಬೇರೆ ದೇಶಗಳಲ್ಲಿ ಲಾಂಚ್ ಆಗಿರುವಂಥ ಪ್ರೈಸನ್ನು ನಾವು ನೋಡಿಕೊಂಡು ಇಂಡಿಯಾದಲ್ಲಿ ಎಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ ಗೆಸ್ ಮಾಡೋದಾದರೆ ಆಯಿತಾ. OnePlus 12R ಬರೀ 35,000ಕ್ಕೆ ಲಾಂಚ್ ಆಗುತ್ತಂತೆ ಆಯಿತಾ. ಸೊ 35,000 ಬೆಂಕಿ ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಇದೇನಾದರೂ 35,000ಕ್ಕೆ ಲಾಂಚ್ ಆದರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗ್ಬೋದು. ಸ್ಪೆಸಿಫಿಕೇಷನ್ ಬೆಂಕಿ ಇದೆ, ಗೊತ್ತಿಲ್ಲ ಆಯಿತಾ. ಈ ಜಸ್ಟ್ ರಿಪೋರ್ಟ್ನ ಪ್ರಕಾರ, ಅಂದರೆ ಬೇರೆ ದೇಶಗಳಲ್ಲಿ ಲಾಂಚ್ ಆಗಿರುವಂಥ ಪ್ರೈಸ್ ನೋಡಿಕೊಂಡು ಕನ್ವರ್ಟ್ ಮಾಡ್ತಾ ಇರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ, ನಾವು ಚೈನಾದಲ್ಲಿ ಏನು OnePlus ಅಲ್ಲ, ರೆಡ್ಮಿ ನೋಟ್ 13 ಸೀರೀಸ್ ಏನು ಲಾಂಚ್ ಆಯಿತು, ಚೈನಾದಲ್ಲಿ ಹೆವಿ ಕಡಿಮೆಗೆ ಲಾಂಚ್ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಹೆವಿ ಜಾಸ್ತಿಗೆ ಲಾಂಚ್ ಮಾಡಿದ್ದಾರೆ, ಓವರ್ ಪ್ರೈಸ್ಡ್ ಇಂಡಿಯಾದಲ್ಲಿ. ಏನಕ್ಕೆ ಹಂಗೆ ಮಾಡಿದರೆ ದೇವರೇ ಗೊತ್ತಿಲ್ಲ. ಒಟ್ಟಿಗೆ ನಮ್ಮ ದೇಶದಲ್ಲಿ ರೆಡ್ಮಿ ನೋಟ್ 13 ಸೀರೀಸ್ ಪರ್ಚೇಸ್ ಮಾಡುವಂಥದ್ದು ವರ್ತ್ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಹೆವಿ ಜಾಸ್ತಿಗೆ ಲಾಂಚ್ ಆಗಿದೆ ಆಯಿತಾ. ಚೈನಾದಲ್ಲಿ ಹೆವಿ ಕಡಿಮೆ, ಹಿಂಗೆ ಅಂತದ್ದು ಗೊತ್ತಿಲ್ಲ. ಒಟ್ಟಿಗೆ ಇದು ಕೂಡ ಹಂಗೆ ಮಾಡ್ತಾರೆ ಏನು ಗೊತ್ತಿಲ್ಲ. ಒಟ್ಟಿಗೆ ಈ ರಿಪೋರ್ಟ್ ಪ್ರಕಾರ 35,000 ರೂಪಾಯಿಗೆ 12R. ನಂಗೆ ಅನ್ನಿಸ್ದಂಗೆ ಅಷ್ಟು ಕಡಿಮೆಗೆ ಲಾಂಚ್ ಆಗೋ ಡೌಟು. ಲಾಂಚ್ ಆಗಿಬಿಟ್ರೆ ಬೆಂಕಿ ಫೋನ್ ಆಗುತ್ತೆ, ನೋಡೋಣ. ಇದಾದ ನಂತರ OnePlus 12 ಏನಿದೆ ಇದು 58,000 ಮೋಸ್ಟ್ಲಿ ಬೇಸ್ ವೇರಿಯಂಟ್ ಲಾಂಚ್ ಆಗ್ಬೋದು. 58,000ರಿಂದ 65,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತದೆ. ನಂಗೆ ಅನ್ನಿಸ್ದಂಗೆ 60,000 ಮೇಲೇ ಆಯಿತಾ. 60,000 ಇಟ್ಕೊಳ್ಳಿ. ನಂಗೆ ಅನ್ನಿಸ್ದಂಗೆ 60-65,000 ರೂಪಾಯಿಗೆ OnePlus 12ನ ಲಾಂಚ್ ಮಾಡ್ತಾರೆ. ಕಾದು ನೋಡೋಣ ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಜಾಸ್ತಿ ದಿನ ಏನು ವೆಯ್ಟ್ ಮಾಡಬೇಕಾಗಿಲ್ಲ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.